ಅದಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿ ಕಾಳಗ. ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಹೈಕಮಾಂಡ್ ಇವರಿಬ್ಬರನ್ನು ಕರೆಯಬಹುದು. ಒಬ್ಬರನ್ನು ಕರೀತಾರೋ ಇಬ್ಬರನ್ನು ಕರೀತಾರೋ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಪ್ರತ್ಯೇಕ ಸಭೆಯನ್ನು ಮಾಡ್ತಾರೋ ಅದು ಬೇರೆ ವಿಚಾರ. ಸಾಮಾನ್ಯವಾಗಿ ಇಬ್ಬರನ್ನ ಬೇರೆ ಬೇರೆ ಟೈಮಲ್ಲಿ ಕರೆದು ಬಿಟ್ಟಾಗ ಅವ್ರ ಹತ್ರ ಏನು ಮಾತಾಡೋದು ಅಂತ ಇವ್ರ ಹತ್ರ ಏನು ಮಾತಾಡೋದು ಅಂತ ಅವರು ಒಂದು ಆತಂಕದಲ್ಲಿ ಕೂಡ ಇರಬಹುದಾಗುತ್ತೆ. ಇಬ್ಬರನ್ನು ಕರೆಸಿನೇ ಮಾತಾಡ್ಬಿಡ್ತಾರೆ ಗೊತ್ತಿಲ್ಲ. ಹೈಕಮಾಂಡ್ನ ಕರೆಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಕರೆಗೆ ಒಂದು ಕಡೆ ಕಾದಿದ್ದಾರೆ. ಮುಖ್ಯಮಂತ್ರಿ ನಿವಾಸದಲ್ಲಿ ಹೈಕಮಾಂಡ್ ಕರೆ ಬರಲಿಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ನಿವಾಸದಲ್ಲಿಯೂ ಕೂಡ ಆಪ್ತರೊಂದಿಗೆ ಸಭೆಯನ್ನು ಮಾಡಿದ್ದಾರೆ. ಅಂದರೆ ಅವರು ಕೂಡ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ಒಂದು ವೇಳೆ ಫೇವರಾಗಿ ಬಂದರೆ ಏನು ಮಾಡಬೇಕು ಅಥವಾ ಫೇವರಾಗಿ ಬರಲಿಲ್ಲ ಅಂದರೆ ಏನು ಮಾಡಬೇಕು, ಅಗೇನ್ಸ್ಟಾಗಿ ಬಂದರೆ ಏನು ಮಾಡಬೇಕು ತೀರ್ಮಾನಗಳು. ಸೊ ಅವಾಗ ಬಣದವರು ಏನು ಮಾಡಬೇಕು ಅವಾಗ ಇದ್ದೇ ಇರುತ್ತೆ ರೀ. ಎಂಥ ಯಾರೇ ಸಿ ಎಮ್ ಇರಲಿ, ಯಾರೇ ಡಿ ಸಿ ಎಮ್ ಇರಲಿ, ಯಾವ ರಾಜ್ಯಗಳಲ್ಲಾದರೂ ಇರಲಿ, ಯಾವ ಪಾರ್ಟಿಯಲ್ಲಾದರೂ ಇರಲಿ, ಬಣ ಇಲ್ದಿರೋ ರಾಜಕೀಯ ಪಕ್ಷ ಯಾವುದೂ ಇಲ್ಲ. ಒಂದೇ ಒಂದು ಪಕ್ಷ ಕೂಡ ಇದರಲ್ಲಿ ಬಣಗಳಿಲ್ಲ, ಗುಂಪಿಲ್ಲ, ನಾವೆಲ್ಲ ಪಕ್ಷ ಸಿದ್ಧಾಂತ ಇದೆಲ್ಲ ಏನಿಲ್ಲ. ಕೇಳೋಕ್ಕೆ ಚೆನ್ನಾಗಿರುತ್ತೆ ಮಾತುಗಳು. ಹಾಗಾಗಿ ಅವರು ಬಣದವರು ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು. ಮುಖ್ಯಮಂತ್ರಿಗಳ ನಿವಾಸದ ಈ ಸಭೆಯಲ್ಲಿ ಇರೋದು ಯಾರ್ಯಾರು ಅಂತ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಎಚ್ ಸಿ ಮಹದೇವಪ್ಪ, ಬಿ ಕೆ ಹರಿಪ್ರಸಾದ್, ಸಂತೋಷ್ ಲಾಡ್, ಕೆ ಜೆ ಜಾರ್ಜ್, ಕೆ ಎನ್ ರಾಜಣ್ಣ ಇಷ್ಟು ಜನನ ಕರೆಸ್ಕೊಂಡು ಸಭೆ ಮಾಡ್ತಾ ಇದ್ದಾರೆ. ಚರ್ಚೆ ಯಾವುದು? ಎಲ್ಲರೂ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಪ್ರೀತಿನೋ ಇನ್ನೊಂದು ಮತ್ತೊಂದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕಾರಣದಲ್ಲಿ ಹೇಗೆ ಅಂದರೆ ಆಸರೆ, ಆಶ್ರಯ, ರಕ್ಷೆ, ಮೂರು ಇಂಪಾರ್ಟೆಂಟ್ ಇದು ರಾಜಕಾರಣದಲ್ಲಿ. ಆಸರೆ, ಆಶ್ರಯ ಮತ್ತು ರಕ್ಷೆ. ಸಿದ್ದರಾಮಯ್ಯನವರಿದ್ದರೆ ಇವರೆಲ್ಲರಿಗೂ ರಕ್ಷಾ ಕವಚ. ಅದು ಗುರಾಣಿ, ಇಷ್ಟೂ ಜನಗಳಿಗೆ ಗುರಾಣಿ, ಅಬಾಧಿತ. ಅಕಸ್ಮಾತ್ ಸಿದ್ದರಾಮಯ್ಯನ ಇಳಿಸ್ಬಿಟ್ರ ಇದೆಲ್ಲರಿಗೂ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ ಆಗುತ್ತೆ. ನಾಳೆ ದಿನ ಇನ್ನೊಂದು ಬಣದಿಂದ ಒಬ್ಬರು ಸಿ ಎಮ್ ಆಗಿಬಿಟ್ಟಾಗ ಆ ಸಿ ಎಮ್ ನನ್ನ ವಿರುದ್ಧ ಕತ್ತಿ ಮಸ್ತೋರು, ನನ್ನ ವಿರುದ್ಧ ಡಿನ್ನರ್ಗೆ ಹೋಗ್ತಿದ್ದವ್ರು, ನೀವೆಲ್ಲ ಮಧ್ಯಾಹ್ನದ ಊಟಕ್ಕೆ ಸೇರ್ತಾ ಇದ್ರಿ, ಸಂಚು ಮಾಡ್ತಾ ಇದ್ರಿ, ಅಪಪ್ರಚಾರ ಮಾಡ್ತಾ ಇದ್ರಿ, ವಿನಾಕಾರಣ ಹೊಸ ಸಿ ಎಮ್ ಹೆಸರನ್ನು ಹುಟ್ಟಾಕ್ತಾ ಇದ್ರಿ, ಈ ರಿವೆಂಜ್ ತೊಗೊಂಡ್ಬಿಟ್ರೆ ಅದಕ್ಕೆ ಇವರೆಲ್ಲರಿಗೂ ಏನು ಅಂದರೆ ಈ ರಾಜಕಾರಣದಲ್ಲಿ ಯಾರ ಮೇಲೆ ಯಾರಿಗೂ ಅಂತ ಉಕ್ಕಿ ಹರಿಯುವಂಥ ಪ್ರೀತಿ ಇರಲ್ಲ ರೀ. ಪವರ್ ಅಷ್ಟೇ, ಅದು ಪವರ್. ಸೊ ಅವರೇನು ಮಾಡ್ತಿದ್ದಾರೆ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರೇ ನೀವು ಕುರ್ಚಿಯಿಂದ ಇಳಿಬೇಡಿ, ನೀವು ಯಾವುದೇ ಕಾರಣಕ್ಕೂ ಇಳಿಬೇಡಿ ಅಂತೇಳಿ. ಇಲ್ಲಿ ಇದನ್ನು ಕೇಳಿಸ್ಕೊಂಡವ್ರಿಗೆ ಏನು ಖುಷಿ ಆಗುತ್ತೆ ಅಂದರೆ ನನ್ನ ಬಗ್ಗೆ ಎಷ್ಟು ಅಭಿಮಾನ, ಎಷ್ಟು ಒಗ್ಗಟ್ಟು, ಎಷ್ಟು ಬೆಂಬಲ ಅಂತ ಅವ್ರಿಗೆ ಅನ್ನಿಸ್ಬಹುದು. ವಾಸ್ತವ ಏನು ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆದರೆ ಅದು ಇವ್ರಿಗೆ ತೊಂದರೆ ಆದಂಗೆ ಲೆಕ್ಕ. ಅವ್ರು ಇಳಿದ್ರೆ ಇವ್ರಿಗೂ ತೊಂದರೆ ಆಗಬಹುದು. ನಾಳೆ ಇನ್ನೊಬ್ಬರು ಸಿ ಎಮ್ ಆಗಿಬಿಟ್ಟು ಬೇರೆ ಕ್ಯಾಬಿನೆಟೇ ಮಾಡ್ತೀವಿ ಅಂತಾರೆ, ಬೇರೆ ಕ್ಯಾಬಿನೆಟ್ ಮಾಡ್ತೀವಿ ನಾನು ಅಂತಾರೆ. ಎಷ್ಟೋ ಜನ ಶಾಸಕರಾಗಿದ್ದವ್ರಿಗೆ ಮೊದಲನೇ ಟೈಮ್ ಶಾಸಕರಾಗಿದ್ದವ್ರಿಗೂ ನಾನು ಮಂತ್ರಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಇವರೆಲ್ಲ ಮಂತ್ರಿಗಿರಿ ಕಳ್ಕೊಂಡು ಬರೀ ಶಾಸಕರಾಗಿಬಿಡ್ತಾರೆ ಇವರೆಲ್ಲರೂ ಕೂಡ. ಬೇಕಾ ಇವರೆಲ್ರಿಗೂ ಅದು? ಸೊ ಹಾಗಾಗಿ ನೀವು ಇಳಿಬೇಡಿ ಅಂತೇಳಿ ಇವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ನಿಮ್ಮ ಪರವಾಗೇ ಇದ್ದಾರೆ. ಡಿ ಕೆ ಶಿ ಪಕ್ಷ ಹಾಗೂ ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದಾರೆ. ಶಾಸಕರನ್ನು ದೆಹಲಿಗೆ ಪರೇಡ್ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾವ ಕಾರಣಕ್ಕೂ ನಿಮ್ಮ ತನವನ್ನು ನೀವು ಬಿಡಬೇಡಿ, ಯಾವ ಕಾರಣಕ್ಕೂ ಹೆದರಬೇಡಿ, ಕುರ್ಚಿ ಬಿಟ್ಟು ಇಳಿಬೇಡಿ. ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೆ ದಲಿತರಿಗಾದರೂ ಒಂದು ಅವಕಾಶ ಕೊಟ್ಟುಬಿಡಿ. ಬಹಿರಂಗವಾಗಿಯೇ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಮಹದೇವಪ್ಪ ಅವರು. ಎಲ್ಲಕ್ಕೂ ಸಿದ್ಧ ಅಂತೇಳಿ ಆಪ್ತರು ಒಂದು ಕಡೆ ಹೇಳ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಪರೇಡ್ ಮಾಡಿಸಿದ್ರು, ಇಲ್ಲಿಗೆ ಪರೇಡ್ ಮಾಡಿಸಿದ್ರು ಅಂತ ಮಾತಿದೆಯಲ್ಲ, ಇಲ್ಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಇಷ್ಟು ಜನ ಸಭೆ ಮಾಡಿದ್ದಾರಲ್ಲ, ಈ ಸಭೆ ತೂಕನೇ ಬೇರೆ. ಯಾಕೆಂದರೆ ಇದು ತುಂಬ ಕ್ಲೋಸಾಗಿ ನಡೆದಿರ್ತಕ್ಕಂಥ ಸಭೆ, ತೀರಾ ಹತ್ತಿರದಲ್ಲಿದೆ. ಇದು ದೆಹಲಿಯಿಂದ ಒಂದು ಬುಲಾವ್ ಬರೋಕ್ಕೆ ಬಹಳ ಹತ್ತಿರದಲ್ಲಿದ್ದಾಗ ಈ ಸಭೆ ನಡೆದಿದೆಯಲ್ಲ, ಈ ಸಭೆಯ ಮೆಸೇಜ್ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ದೆಹಲಿಗೆ ರವಾನೆ ಆಗಿರುತ್ತೆ. ನೇರ ಪ್ರಸಾರದಲ್ಲಿ ಹೋಗ್ಬಿಟ್ಟಿರುತ್ತೆ ಹೈಕಮಾಂಡ್ಗಿದು. ನೇರ ಪ್ರಸಾರ ವಿತ್ ಲೈವ್ ಕಮೆಂಟ್ರಿ ಹೇಳಿಬಿಟ್ಟಿರ್ತಾರಲ್ಲಿ, ಇಂಥದ್ದು ನಡೀತಿದೆ, ಈತರು ಬಂದಿದ್ದಾರೆ, ಕೂತಿದ್ದಾರೆ, ನಿಂತಿದ್ದಾರೆ, ಇದರಲ್ಲಿ ಮಹದೇವಪ್ಪ ಏನು ಮಾತಾಡಿದ್ರು, ಪರಮೇಶ್ವರ್ ಏನು ಮಾತಾಡಿದ್ರು, ಜಾರಕಿಹೊಳಿ ಏನು ಮಾತಾಡಿದ್ರು, ಎಲ್ಲವೂ ಹೋಗ್ತಾನೆ ಇರುತ್ತೆ. ಇವರೆಲ್ಲ ಆಮೇಲೆ ಹೇಳೋದು ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಅವರಲ್ಲೂ ಒಬ್ಬರು ಯಾರೋ ಇರ್ತಾರೆ ಹೈಕಮಾಂಡ್ಗೆ ಆಪ್ತರಾಗಿರ್ತಕ್ಕಂಥವ್ರು, ಹೇಳ್ತಾ ಇರ್ತಾರಲ್ಲಿ. ಆಪ್ತರು ಹೇಳ್ತಿರೋದೇನು, ಎಲ್ಲದಕ್ಕೂ ನೀವು ಸಿದ್ಧರಾಗಿರಿ, ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಅಹಿಂದ ಸಚಿವರು ಶಾಸಕರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಮಹತ್ವದ ಸಭೆ ಇದು. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿಗೆ ವೇಗವಾಗಿ ಹಿಡಬೇಕು ಅಂತ ಹೊರಟಿದ್ದಾರಲ್ಲ, ಆ ವೇಗಕ್ಕೆ ಸ್ವಲ್ಪ ಬ್ರೇಕ್ ಹಾಕಬೇಕು, ಸ್ಪೀಡ್ ಬ್ರೇಕರ್ ಹಾಕಬೇಕು ಅದಕ್ಕೆ ಅಂಥೇಳಿ ಚರ್ಚೆ ನಡೆದಿದೆ. ಯಾವ ಕಾರಣಕ್ಕೂ ಕುರ್ಚಿ ಮಾತ್ರ ಬಿಟ್ಕೊಡ್ಬೇಡಿ. ಕುರ್ಚಿ ಬಿಟ್ಟರೆ ಪಕ್ಷನೂ ಹೋಗುತ್ತೆ, ಸರ್ಕಾರನೂ ಹೋಗುತ್ತೆ. ನೀವಿದ್ದರಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ. ನಾವು ನಿಮ್ಮ ಪರವಾಗಿ ಇದ್ದೀವಿ, ಕುರ್ಚಿ ಬಿಡಬೇಡಿ. ವರಿಷ್ಠರ ಮೇಲೆ ಒತ್ತಡ ಹಾಕ್ತೀವಿ, ವರಿಷ್ಠರು ಬೇರೆ ತೀರ್ಮಾನ ಮಾಡಿಬಿಟ್ರೆ ನಾವೆಲ್ಲದಕ್ಕೂ ರೆಡಿಯಾಗಿದ್ದೀವಿ, ನೀವು ಹೆದರ್ಕೋಬೇಡಿ ಅಂಥೇಳಿ ಈಗ ರಾಜಣ್ಣ ಒಂದು ಕಡೆ ಹೇಳಿದ್ದಾರೆ. ಮಂತ್ರಿ ಪದವಿ ಕಳ್ಕೊಂಡಂಥ ರಾಜಣ್ಣ ಈಗ ಮಾತಾಡಿರೋದು. ಯಾರು ಮಾಡ್ತಾವ್ರಿ ಸಹಿ ಸಕರಲ್ಲೇ
ಯಾರು ಮಾಡ್ತಾ ಇದ್ದಾರೆ? ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಸಿಹಿ ಸಂಗ್ರಹ ಆಗ್ತಾ ಇದೆ ಅನ್ನೋ ಅವರ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂಥ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಯಾರು ಕರೀತಾರೆ ಅಂತ ಯಾರು ಹೇಳಿರೋದು? ಕರೀತಾರೆ ಅಂತ ಯಾರು ಹೇಳಿರೋದು? ಖರ್ಗೆ ಅವರು ಹೇಳಿದ್ರೆ ಕರೀತಾರೆ ಅಂತ ಹೇಳಿದ್ರೆ ಕರೀತಾರೆ. ಕರೆದಾಗ ಹೋಗ್ತಾರೆ. ಹೈಕಮಾಂಡ್ ಕರೆದ್ರೆ KPCC ಅಧ್ಯಕ್ಷರು ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತಿಮವಾಗಿ ತಿಳಿಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ CM ಅಂತ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅಭಯ ಕೊಟ್ಟಿದ್ದಿದ್ರೆ ಯಾವ ಥರ DK ಶಿವಕುಮಾರ್ ಅವರು ಒಂದಷ್ಟು ಬಣ ಇಟ್ಕೊಂಡು ಅವರು ಮಾತಾಡ್ತಾ ಇದ್ದಾರೋ, ದೆಹಲಿಗೆ ಒಂದಷ್ಟು ಜನ ಪರೇಡ್ ಮಾಡ್ತಾ ಇದ್ದಾರೋ, ಅದೇ ರೀತಿ ಸಿದ್ದರಾಮಯ್ಯನವರು ಬಣ ಇಟ್ಕೊಳ್ಳೋವಂಥ ಅವಶ್ಯಕತೆ ಇರ್ತಾ ಇರಲಿಲ್ವೇನೋ ಅಂತ. ಒಂದು ವೇಳೆ ಅವ್ರ ಮನೆಯಲ್ಲಿ ಈಗ ಸಭೆ ಮಾಡೋದು, ನೀವಿರಿ, ಒಂದು ವೇಳೆ ಅಕಸ್ಮಾತ್ ಬಿಡೋ ಪರಿಸ್ಥಿತಿ ಬಂದರೆ ದಲಿತರನ್ನ CM ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಇದೆಯಾ ಮೇಜರ್ ಟ್ವಿಸ್ಟ್ ಎಲ್ಲ ಈ ಒಂದು ಕಥೆಗಳಿಗೆ ಅಂತ? ರಮಕಾಂತ್, ಅವತ್ತು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಧಿಕಾರ ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಆದಾಗ ಅಲ್ಲಿ ಯಾರಿದ್ರು ಕೇವಲ 5-6 ಜನ ಮಾತ್ರ ಅಂತೇಳಿ ಈಗ ಹೊರಗೆ ಬಿದ್ದಿದೆ. ಅಲ್ಲಿ ಯಾರು ಕೂಡ ಬೇರೆಯವರು ಉಳಿದವರು ಯಾರು ಹೇಳಿಕೆ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಗೊತ್ತು, DK ಸುರೇಶ್ ಅವರಿಗೆ ಗೊತ್ತು, ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ ಅವ್ರಿಗೆ ಮಾತ್ರ ಅವತ್ತಿದ್ರು ಅಂತೇಳಿ ಅವರಿಗೆ ಅಷ್ಟೇ ಅಲ್ಲಿ ಏನು ಚರ್ಚೆ ಆಯಿತು, ಏನು ಒಪ್ಪಂದ ಆಯಿತು, ಏನು ನಿರ್ಧಾರ ಆಯಿತು ಅನ್ನುವಂಥದ್ದು 5 ಜನರಿಗೆ ಮಾತ್ರ ಗೊತ್ತು. ರಾಹುಲ್ ಗಾಂಧಿಯವ್ರಿಗೂ ಕೂಡ ಅದು ಗೊತ್ತಿಲ್ಲ ಅಂತೇಳಿ. ಇದೀಗ ಕಳೆದ 10 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ಒಂದು ಕಡೆ ರಾಜ್ಯದ ಜನರಿಗೂ ಕೂಡ ಮನೋರಂಜನೆಯನ್ನು ನೀಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಅವ್ರಿಗೆ ಗೊಂದಲಗಳು ಶುರುವಾಗ್ತಾ ಇದೆ. ನಾವು ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ಲಬೇಕಾ ಅಥವಾ DK ಶಿವಕುಮಾರ್ ಅವರ ಪರವಾಗಿ ನಿಲ್ಲಬೇಕಾ ಅಂತೇಳಿ. ಯಾಕೆಂದರೆ 2 ಪ್ರಬಲ ಶಕ್ತಿಗಳು ಈಗ ವಿರುದ್ಧ ದಿಕ್ಕಿನಲ್ಲಿ ನಿಂತಿರೋದ್ರಿಂದ ಸಹಜವಾಗಿ ಈ ಗೊಂದಲಗಳು ನಿರ್ಮಾಣ ಆಗಿದೆ. ಈಗ ಹೈಕಮಾಂಡ್ ನಾಯಕರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗನ್ನು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಕೂಡ ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಮೊದಲಿಗೆ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿ ಒಂದು ನಿರ್ಧಾರಕ್ಕೆ ಬಂದು ನಂತರ ಅದನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮುಂದೆ ಇಡಲಿದ್ದಾರೆ. ಆ ಸಂದರ್ಭದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ತದನಂತರದಲ್ಲಿ ಇಬ್ಬರು ನಾಯಕರನ್ನು ದೆಹಲಿಗೆ ಕರೆಸಿ ಅವರನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಸಿದ್ದರಾಮಯ್ಯ ಅವರನ್ನು ಮುಂದುವರಿಸ್ತೇವೆ ಅಂತೇಳಿ ನೋಡಪ್ಪ DK ಶಿವಕುಮಾರ್ ಅವರನ್ನು ಮನವೊಲಿಸಬೇಕಾಗತ್ತೆ, ಅಥವಾ DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಕೊಡಬೇಕು ಅಂದರೆ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಎರಡೂ ಕಡೆ ಡ್ಯಾಮೇಜ್ ಆಗುತ್ತೆ. ಒಬ್ಬರನ್ನ ಕೈ ಬಿಟ್ಟರೂ ಕೂಡ ಇಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಸಂಕಷ್ಟವೇ. ಯಾಕೆಂದರೆ ಇಬ್ಬರೂ ಕೂಡ ಪ್ರಭಾವಿ ನಾಯಕರಾಗಿರೋದ್ರಿಂದ ಒಬ್ಬರು ಪಕ್ಷ ಸಂಘಟನೆಯಲ್ಲಿ ಪ್ರಭಾವಿ, ಮತ್ತೊಬ್ಬರು ಮತಗಳನ್ನು ಸೆಳೆಯೋದ್ರಲ್ಲಿ ವರ್ಚಸ್ವಿ ನಾಯಕರು. ಸೊ ಹಾಗಾಗಿ ಇಲ್ಲಿ ಪಕ್ಷವೂ ಬೇಕು, ಸರ್ಕಾರವೂ ಬೇಕು. ಹಾಗಾಗಿ ಇಬ್ಬರನ್ನೂ ಕೂಡ ಮನವೊಲಿಸಿಯೇ ಒಂದು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಅಂತಿಮ ನಿರ್ಧಾರವನ್ನು ಕಾಂಗ್ರೆಸ್ ವರಿಷ್ಠರು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ದೆಹಲಿಯಲ್ಲಿ ನಡೆಯುವಂಥ ಈ ಸಭೆ ಸಾಕಷ್ಟು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಅದರ ಜೊತೆಗೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಬೆಳವಣಿಗೆಗಳು ಈಗಾಗಲೇ ಶುರುವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅವರ ಆಪ್ತ ಸಚಿವರ ಜೊತೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಅವರಿಂದ CM ಕುರ್ಚಿ ಬಿಟ್ಟು ಕೆಳಗೆ ಇಳಿಬಾರ್ದು ಅನ್ನುವಂತಹ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ DK ಶಿವಕುಮಾರ್ ಅವರ ಕಡೆಯಿಂದಲೂ ಕೂಡ ಶಾಸಕರ ಸಭೆಗಳು ನಡೀತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರ ವಿರುದ್ಧವಾಗಿ ದೂರನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸಹಿ ಸಂಗ್ರಹವನ್ನು ಮಾಡಿ ಈಗ ಪಕ್ಷ ವಿರೋಧಿ ಧೋರಣೆಯನ್ನು ತಾಳ್ತಾ ಇದ್ದಾರೆ ಅಂತೇಳಿ ಆ ದೂರನ್ನು ಹೈಕಮಾಂಡ್ಗೆ ಕೊಡೋದಕ್ಕೆ ಅವರೊಂದು ಕಡೆ ಮುಂದಾಗಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ವಿದ್ಯಮಾನಗಳಿಗೆ ಬ್ರೇಕ್ ಹಾಕಬೇಕು ಅಂದರೆ ವರಿಷ್ಠರೇ ಹಾಕಬೇಕಾಗತ್ತೆ. ಹಾಗಾಗಿ ಇಬ್ಬರನ್ನು ಕೂರಿಸಿಯೇ ಅವರ ಜೊತೆ ಚರ್ಚೆಯನ್ನು ಮಾಡಿ ಮನವೊಲಿಸಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ರಮಕಾಂತ್. ಇಲ್ಲದೆ ಹೋದರೆ ಈ ಬೆಳವಣಿಗೆಗಳಿಗೆ ಬ್ರೇಕ್ ಬೀಳೋದಿಲ್ಲ. ಇದು ಸಹಜವಾಗಿ ಹಾಗೆ